ಅನುದಿನದ ಆಹಾರ ಜೂನ್ 7 ಭಾನುವಾರ. ನನ್ನ ಧ್ಯಾನ ಕೀರ್ತನೆ 119 ಅಧ್ಯಾಯ 97 ವಚನ. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ಇಸ್ರೇಲ್ ದೇಶವನ್ನು ಒಬ್ಬ ಮಹಾರಾಜನಾಗಿ ಆಳಿದ ದಾವಿದ ಅರಸನಿಗೆ ಸಾವಿರಾರು ಜವಾಬ್ದಾರಿಗಳು ಇದ್ದಿರಬಹುದು. ಎಣಿಕೆ ಇಲ್ಲದ ಸಮಸ್ಯೆಗಳು ಅವನನ್ನು ಕಾಡಿರಬಹುದು. ವೈರಿಗಳು ಮತ್ತು ವಿರೋಧಗಳು ಅವನನ್ನು ನಿರಂತರವಾಗಿ ಎದುರಿಸಿರಬಹುದು. ಆದರೂ ಇವೆಲ್ಲವುಗಳ ಮಧ್ಯದಲ್ಲಿ ಅವನು ಸಂತೋಷದಿಂದ ದಿನವೆಲ್ಲ ಅದೇ ನನ್ನ ಧ್ಯಾನ ಎಂದು ಘೋಷಿಸಿದನು. ದೈವ ಭಕ್ತನಾದ ಚಿಂಡೆಲ್ ತನ್ನ ಅನುಭವದ ಬಗ್ಗೆ ಬರೆಯುವಾಗ ಹೀಗೆ ಬರೆದಿದ್ದಾರೆ: ನಮ್ಮ ಮನೆಗಳಲ್ಲಿ ಕಿಟಕಿಯ ಪರದೆಗಳನ್ನು ಎಳೆದಾಗ ನಮ್ಮ ಪೋಷಕರು ಕಣ್ಣೀರಿನಿಂದ ಬೈಬಲ್ ಓದುತ್ತಿದ್ದರು. ಕಣ್ಣೀರು ಅಕ್ಷರಗಳನ್ನು ಮುಸುಕುಗೊಳಿಸಿದಾಗಲೂ ಅದು ಆತ್ಮದ ದೃಷ್ಟಿಗೆ ಜೀವವನ್ನು ನೀಡುತ್ತಿತ್ತು. ವ್ಯಾಪಾರವು ವಿಫಲವಾದಾಗ, ಕೆಲಸವು ಕುಸಿದಾಗ ಮತ್ತು ಕತ್ತಲು ಹಾಗೂ ನಿರಾಶೆ ನಮ್ಮನ್ನು ಆವರಿಸಿದಾಗ ನಮ್ಮ ಪೋಷಕರ ಏಕೈಕ ಭರವಸೆಯು ಅದು ಸತ್ಯವೇದವಾಗಿತ್ತು. ಅದೇ ಸಮಯದಲ್ಲಿ ಆನಂದ, ಸಂತೋಷ ಮತ್ತು ಸಮೃದ್ಧಿಯ ದಿನಗಳಲ್ಲಿಯೂ ಅವರಿಗೆ ಮಾರ್ಗದರ್ಶನ ನೀಡಿದ್ದು ಇದೇ ಸತ್ಯವೇದವೂ ಆಗಿದೆ. ಅದು ನಮಗೆ ಯಾವಾಗಲೂ ಚೆನ್ನಾಗಿ ನೀರು ಉಣಿಸಿದ ತೋಟದಂತೆ ಇತ್ತು. ದಾವಿದನು ಕರ್ತನ ಧರ್ಮಶಾಸ್ತ್ರವು ದಿನವೆಲ್ಲ ನನ್ನ ಧ್ಯಾನ ಎಂದು ಹೇಳುತ್ತಾನೆ. ಆದರೆ ನಾವು ದೇವರ ವಾಕ್ಯವನ್ನ ಹೇಗೆ ಧ್ಯಾನಿಸಬೇಕು? ಸುಗಂಧ ಭರಿತ ಹೂಗಳಿಂದ ತುಂಬಿದ ಒಂದು ಸುಂದರವಾದ ತೋಟವಿತ್ತು. ಮೊದಲು ಒಬ್ಬ ಸ್ತ್ರೀ ಬಂದಳು. ಆಕೆಯು ಒಂದು ಸುಂದರವಾದ ಹೂವನ್ನು ನೋಡಿ ಅದನ್ನು ಕಿತ್ತು ವಾಸನೆಯನ್ನು ನೋಡಿ ತನ್ನ ಮುಡಿಗೆ ಮುಡಿದುಕೊಂಡಳು. ಕೆಲವೇ ಕ್ಷಣಗಳಲ್ಲಿ ಅದು ಬಾಡಿ ಒಣಗಿ ಹೋಯಿತು. ನಂತರ ಒಂದು ಚಿಟ್ಟೆ ಬಂದಿತು. ಅದು ಪ್ರತಿಯೊಂದು ಹೂವಿನ ಮೇಲೆ ಒಂದು ಕ್ಷಣ ಕುಳಿತು ತಕ್ಷಣ ಆರಿ ಹೋಯಿತು. ಅದಾದ ನಂತರ ಒಂದು ಜೇನು ನೊಣವು ಆರಿ ಬಂತು. ಅದು ಒಂದು ಹೂವಿನ ಮೇಲೆ ಕುಳಿತು ಅದರ ಆಲಕ್ಕೆ ಹೋಗಿ ಜೇನನ್ನು ಹೀರಿ ತನ್ನ ಕಾಲುಗಳ ಮೇಲೆ ರಸವನ್ನ ಸಂಗ್ರಹಿಸಿ ಅದನ್ನು ತನ್ನೊಳಗೆ ಹೊತ್ತು ತನ್ನ ಜೇನುಗೂಡಿಗೆ ಮರಳಿತು. ಸತ್ಯವೇದವನ್ನ ಓದುವ ವಿಷಯದಲ್ಲಿ ನಾವು ಜೇನುನೊಣದಂತಿದ್ದೇವಾ? ಕೆಲವರು ಬೇಗನೆ ಓದಿ ಮುಂದೆ ಹೋಗುತ್ತಾರೆ. ಇನ್ನು ಕೆಲವರು ತಮ್ಮ ಅಗತ್ಯಕ್ಕೆ ತಕ್ಕದಾದ ಒಂದೇ ಒಂದು ವಾಗ್ದಾನವನ್ನ ಮಾತ್ರ ಹಿಡಿದುಕೊಳ್ಳುತ್ತಾರೆ. ಆದರೆ ಇನ್ನೂ ಕೆಲವರು ದೇವರ ವಾಕ್ಯದ ಬಳಿ ಅತ್ಯಂತ ಆಸಕ್ತಿಯಿಂದ ಕುಳಿತು ಜೇನಿಗಿಂತ ಜೇನುಗೂಡಿನ ತುಪ್ಪಕ್ಕಿಂತಲೂ ಮಧುರವಾದ ಆ ಮಾತುಗಳನ್ನು ಆಸ್ವಾದಿಸಿ ನಂತರ ಇತರರ ಆಶೀರ್ವಾದಕ್ಕಾಗಿ ಅವುಗಳನ್ನು ಹಂಚಿಕೊಳ್ಳುತ್ತಾರೆ. ದಾವಿದನು ಕೀರ್ತನೆಗಳ ಗ್ರಂಥದಲ್ಲಿ ಹೀಗೆ ಬರೆಯುತ್ತಾನೆ: ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಪರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಕೀರ್ತನೆ 1 ಅಧ್ಯಾಯ 2 ಮತ್ತು 3 ವಚನಗಳು. ಪ್ರಿಯ ದೇವಜನರೇ, ಈ ಪರಿಶುದ್ಧ ಗ್ರಂಥವನ್ನ ಆಸಕ್ತಿಯಿಂದ ಓದಿರಿ. ಸತ್ಯವೇದವನ್ನ ಕರ್ತನು ನಿಮಗಾಗಿ ವೈಯಕ್ತಿಕವಾಗಿ ಬರೆದ ಅತ್ಯಂತ
ಅಮೂಲ್ಯವಾದ ಪತ್ರವೆಂದು ಪರಿಗಣಿಸಿರಿ. ಅದನ್ನು ನಿಮ್ಮ ಪೂರ್ಣ ಹೃದಯದಿಂದ ಸ್ವೀಕರಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳಾಗಿವೆ. ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಕೀರ್ತನೆ 19:10. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಪೂರ್ವಕಾಲ ವೃತ್ತಾಂತ 28-29 ಅಧ್ಯಾಯಗಳು. ಸಂಜೆ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ. ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿ.